ಹರೇ ಕೃಷ್ಣ. ಎಲ್ಲರಿಗೂ ಶುಭೋದಯ. ಗುಡ್ ಮಾರ್ನಿಂಗ್. ಇವತ್ತು ನಾವು ಭಗವದ್ಗೀತೆಯ 2ನೇ ಶ್ಲೋಕ, ಮೊದಲನೇ ಅಧ್ಯಾಯದ 2ನೇ ಶ್ಲೋಕನ ನಾವು ಕಲ್ತ್ಕೊಳ್ಳೋಣ. ಮತ್ತು ಯಾರೆಲ್ಲ ಭಗವದ್ಗೀತೆ ಕಲಿಬೇಕು ಅಂದ್ಕೊಂಡಿದ್ರೆ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಡೈಲಿ ಅಪ್ಡೇಟ್ಸು ನಿಮಗೆ ಸಿಗುತ್ತೆ. ಪ್ರತಿದಿನದ ತರಗತಿಯ ಮತ್ತು ಶ್ಲೋಕ ಪ್ರಾಕ್ಟೀಸ್ ಅಪ್ಡೇಟ್ಸು ನಿಮಗೆ ಸಿಗುತ್ತೆ. ಇವತ್ತು 2ನೇ ಶ್ಲೋಕ ಅಂದರೆ ಮೊದಲನೇ ಅಧ್ಯಾಯದ 2ನೇ ಶ್ಲೋಕನ ನಾವು ಪ್ರಾಕ್ಟೀಸ್ ಮಾಡೋಣ. ಕುರುಕ್ಷೇತ್ರ ರಣರಂಗದಲ್ಲಿ ಸೇನಾವಲೋಕನ, ಅದರ 2ನೇ ಶ್ಲೋಕ. ಅರ್ಜುನ ವಿಷಾದ ಯೋಗ ಮೊದಲನೇ ಚಾಪ್ಟರ್, ಅದರಲ್ಲಿ 2ನೇ ಶ್ಲೋಕ. ನಿನ್ನೆ ನಾವು ಮೊದಲನೇ ಶ್ಲೋಕ ಪ್ರಾಕ್ಟೀಸ್ ಮಾಡಿದ್ದೆ. ಆ ಮೊದಲನೇ ಶ್ಲೋಕದ ಮೊದಲನೇ ಅಧ್ಯಾಯದ ಮೊದಲನೇ ಶ್ಲೋಕ ಏನು ಅಂದರೆ, ಧೃತರಾಷ್ಟ್ರ ವಾಚ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮಾವೇತಾಯುತ್ಸವ ಮಾಮಕ ಪಾಂಡವಶ್ಚೈವ ಕಿಮಕುರ್ವತ ಸಂಜಯ. ಮತ್ತು ಇವತ್ತು ಅದೇ 2ನೇ ಶ್ಲೋಕ ಪ್ರಾರಂಭ ಮಾಡ್ತಿದ್ದೀವಿ. ಕೇಳಿಸ್ಕೊಳ್ಳಿ ನಿಧಾನವಾಗಿ ಮತ್ತು ಸ್ಪಷ್ಟವಾಗಿ ಕೇಳಿಸ್ಕೊಳ್ಳಿ. ಸಂಜಯ ಉವಾಚ ದೃಷ್ಟ್ವಾ ತು ಪಾಂಡವಾನೀಕಂ ಯೂಢಂ ದುರ್ಯೋಧನಸ್ತತ ಆಚಾರ್ಯಮುಪಸಂಗಮ್ಯ ರಾಜ ವಚನಮಬ್ರವೀತ್. ಮತ್ತೊಮ್ಮೆ ನಾನು ರಿಪೀಟ್ ಮಾಡ್ತಿದ್ದೀನಿ. ಸಂಜಯ ಉವಾಚ ದೃಷ್ಟ್ವಾ ತು ಪಾಂಡವಾನೀಕಂ ಯೂಢಂ ದುರ್ಯೋಧನಸ್ತತ ಆಚಾರ್ಯಮುಪಸಂಗಮ್ಯ ರಾಜ ವಚನಮಬ್ರವೀತ್. ಈ 2ನೇ ಶ್ಲೋಕದ ಅರ್ಥ ಏನು ಅಂದರೆ, ಸಂಜಯ ಹೇಳ್ದ, ರಾಜನೇ, ಪಾಂಡವರ ಸೇನಾವ್ಯೂಹವನ್ನು ವೀಕ್ಷಿಸಿ ರಾಜ ದುರ್ಯೋಧನನು ತನ್ನ ಗುರುಗಳ ಬಳಿಗೆ ಹೋಗಿ ಹೀಗೆಂದನು. ಅಂದರೆ ಸಂಜಯ ಹೇಳ್ತಾನೆ, ಅದನ್ನು ನೋಡಿದ ಸಂಜಯ, ರಾಜನೇ, ಪಾಂಡವರ ಸೇನಾವ್ಯೂಹವನ್ನು ನೋಡಿದ ನಂತರ ವೀಕ್ಷಿಸಿದ ರಾಜ ದುರ್ಯೋಧನ ತನ್ನ ಗುರುಗಳ ಬಳಿ ಹೋಗಿ ಹೀಗೆ ಹೇಳ್ತಾನೆ. ಅದನ್ನು ನೀವು ಮುಂದೆ ಕಲ್ತ್ಕೊತೀರಾ. ಈ ಶ್ಲೋಕದ ಅರ್ಥ ಇಷ್ಟು 2 ಲೈನ್ ಇದೆ. ಅಂದರೆ ಧೃತರಾಷ್ಟ್ರ ಅಂದರೆ ಹುಟ್ಟು ಕುರುಡ ಧೃತರಾಷ್ಟ್ರ ಇದರ ಸಂಪೂರ್ಣವಾದ ಟಿಪ್ಪಣಿ ಕಥೆ ರೂಪದಲ್ಲಿ ಬೇಕು ಅಂದರೆ ನೀವು ದಯವಿಟ್ಟು ವಾಟ್ಸಪ್ ಮಾಡಿ ಮತ್ತು ಆ ಒಂದು ಟಿಪ್ಪಣಿಯ ಪೇಜಸನ್ನು ನಾನು ನಿಮಗೆ ಕಳಿಸ್ಕೊಡ್ತೀನಿ. ಈ 2ನೇ ಶ್ಲೋಕದ ಮತ್ತೊಮ್ಮೆ ಹೇಳ್ತೀನಿ ಅರ್ಥನ. ಸಂಜಯ್ ಏನು ಹೇಳ್ತಾನೆ ಅಂದರೆ, ರಾಜನೇ, ಪಾಂಡವರ ಸೇನಾವ್ಯೂಹವನ್ನು ವೀಕ್ಷಿಸಿದ ರಾಜ ದುರ್ಯೋಧನ ತನ್ನ ಗುರುಗಳ ಬಳಿ ಹೋಗಿ ಹೀಗೆ ಹೇಳ್ತಾನೆ ಅಂತ ಈ ಶ್ಲೋಕದ ಅರ್ಥ. ಮುಂದಿನ ತರಗತಿಯಲ್ಲಿ ನಾವು ಸಂಪೂರ್ಣವಾದ ಅಂದರೆ ಮೊದಲನೇ ಅಧ್ಯಾಯ ಮುಗಿದ ನಂತರ ಮೊದಲನೇ ಅಧ್ಯಾಯದ ಸಂಪೂರ್ಣವಾದ ಅರ್ಥವನ್ನು ಮತ್ತು ಸಾರಾಂಶವನ್ನು ಹೇಳ್ಕೊಡ್ತೀನಿ. ಅದಕ್ಕೋಸ್ಕರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಮತ್ತು ಅಪ್ಡೇಟ್ಸು ಪ್ರತಿ ದಿವಸ ನಿಮಗೆ ಬರುತ್ತೆ. ಅದನ್ನು ವಾಚ್ ಮಾಡ್ತಾ ಇರಿ, ಸಂಪೂರ್ಣವಾಗಿ ಅರ್ಥ ಆಗುತ್ತೆ ನಿಮಗೆ. ಈ 2ನೇ ಶ್ಲೋಕದ ಅಧ್ಯಾಯ ಸಾರಾಂಶ ಮುಗಿದ ನಂತರ ಈ ಸೆಷನನ್ನು ಇವತ್ತಿಗೆ ಕೊನೆ ಮಾಡೋಣ. ನಿಮಗೇನಾದರೂ ದಯವಿಟ್ಟು ಕ್ವಶನ್ಸು, ಡೌಟ್ಸು ಮತ್ತು ಏನಾದರೂ ಕನ್ಸಲ್ಟೇಷನ್ ಬೇಕು ಅಂದರೆ ದಯವಿಟ್ಟು ನಮ್ಮ ನಂಬರ್ಗೆ ಕರೆ ಮಾಡಿ, ಇಲ್ಲ ವಾಟ್ಸಪ್ ಮಾಡಿ. 7996191616 ಈ ನಂಬರ್ಗೆ ಕರೆ ಅಥವಾ ವಾಟ್ಸಪ್ ಮಾಡಿದ್ರೆ ನಿಮಗೆ ಸಂಪೂರ್ಣವಾದ ಮಾಹಿತಿ ಸಿಗುತ್ತೆ.
ಹರೇ ಕೃಷ್ಣ. ಎಲ್ಲರಿಗೂ ಧನ್ಯವಾದಗಳು. ಶುಭೋದಯ ಮತ್ತೊಮ್ಮೆ.